ನಡೆಸ್ತಾರೋ ಸರ್ಕಾರ ನಡೆಸ್ತಾರೋ ಈ ಸಿದ್ದರಾಮಯ್ಯ ಆಗಲಿ ಇನ್ನೊಬ್ಬ ಆಗಲಿ ಅವನ ರಾಜಕಾರಣಿಗಳು ಇದ್ದಾರಲ್ಲ ಕಚಡಗಳು ಈಗಿನ ಸರ್ಕಾರ ಇದೆಯಲ್ಲ ಅವರು ಮಣ್ಣು ತಿಂತಿದ್ರ ಅದು ಮುಂಚೆನೇ ಮಾಡಬೇಕಿತ್ತು. ಅವ್ರಿಗೆ ಟಾರ್ಗೆಟ್ ಬಂದು ನಮ್ಮ ಮೋದಿನ ಹೆಂಗಾನ ಮಾಡಿ ಇಳಿಸ್ಬೇಕು. ಸೊ ಈ IND ಅವರೆಲ್ಲ ಸೇರ್ಕೊಂಡ್ಬಿಟ್ಟಿದಾರಲ್ಲ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಈ ಥರ ಒಂದು ಅಲಿಗೇಷನ್ಸ್ಗಳು ಮಾಡ್ತಾ ಇದ್ದಾರೆ. 31ನೇ ತಾರೀಕಿನ ಬರ್ತದೆ ಅಂತ ಹೇಳ್ತಾ ಇದಾರಲ್ಲ, ಬರಲಿ. ಬಂದಮೇಲೆ ಏನು ಮಾಡ್ತಾರೆ, CV ನಾಗೇಶ್ವರ ಬಿಲ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಆ ಕಡೆ ಕೊಡ್ತಾರೆ. 2 ದಿವಸದಲ್ಲಿ ಬರ್ತಾನೆ ಈಚೆ ಕಡೆಗೆ, ಮುಗ್ದಾಯ್ತಾ, ಕೇಸ್ ಕ್ಲೋಸಾ. ನೀವು ಇಷ್ಟೆಲ್ಲ ಹರ್ಕೊಂಡು ಮಾಡಿದ್ರೆ ಏನು ಯೂಸ್ ಬಂತು? ನೀವೇನೇ ಮಾಡಿದ್ರು ನಮ್ಮ ಮೇನ್ ಪಿಲ್ಲರು ಮೋದಿ ಅವ್ರಿಗೆ ಟಚ್ ಮಾಡೋಕ್ಕೆ ಯಾವ ಕೈಲೂ ಆಗಲ್ಲ. ನೀವೆಲ್ಲ ಈಗ ಅಷ್ಟು ವೀಡಿಯೋಗಳೆಲ್ಲ ತೋರಿಸ್ತಾ ಇದ್ದಾರೆ. 3,000, 4,000, 2,000, 2,800 ಏನೇನೋ ಹೇಳ್ತಾರಲ್ಲ, ಅದೆಲ್ಲ ನಾನ್ಸೆನ್ಸ್ ಕೌಂಟು. ಅಷ್ಟೆಲ್ಲ ಒಬ್ಬ ಮನುಷ್ಯ ವೀಡಿಯೋ ಮಾಡೋಕ್ಕಾಗುತ್ತಾ? ಈಗ ಅಷ್ಟು ವೀಡಿಯೋಗಳು ಮಾಡಿದಾನಲ್ಲ, ಅದರಲ್ಲಿ ಎಲ್ಲೂ ಒಂದು ಮುಖನೇ ತೋರಿಸ್ತಾ ಇಲ್ಲ. ಹೆಂಗೆ ನಡೀತೀರಾ ಅವನೇ ಅಂತ, ಪ್ರಜ್ವಲ್ಲೇ ಅಂತ ಹೆಂಗೆ ನಡೀತೀರಾ ಸರ್? ನಿನ್ನೆ ಒಂದು ತಿಂಗಳಾದ್ಮೇಲೆ ಪ್ರಜ್ವಲ್ ರೇವಣ್ಣ ಒಂದು ವಿಡಿಯೋ ಬಿಡ್ತಾರೆ, 31ಗೆ ನಾನು ಬರ್ತೀನಿ, SIT ತನಿಖೆ ಅಟೆಂಡ್ ಮಾಡ್ತೀನಿ, ಅದ್ರ ಜೊತೆಗೆ ಇದು ರಾಜ್ಯಕ್ಕೆ ಕುತಂತ್ರ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಆ್ಯಕ್ಚುಲಾಗಿ ಇದು ಇವರು ಮಾಡ್ತಿರೋದು, ಈ ಪ್ರೆಸೆಂಟ್ ಸರ್ಕಾರ ಮಾಡ್ತಿರೋದೇ ತಪ್ಪು ಈ ಕೆಲಸನ. 20ನೇ ತಾರೀಕು ಎಲೆಕ್ಷನ್ ಆಯ್ತಲ್ವಾ, ಅಲ್ಲಿಯವ್ರಿಗೆ ಎಸಿ ತಿಂತಿದ್ರು ಅವರು. ನಡೆಸ್ತಾರೋ ಸರ್ಕಾರ ನಡೆಸ್ತಾರೋ ಈ ಸಿದ್ದರಾಮಯ್ಯ ಆಗಲಿ ಇನ್ನೊಬ್ಬ ಆಗಲಿ ಅವನ ರಾಜಕಾರಣಿಗಳು ಇದ್ದಾರಲ್ಲ ಕಚಡಗಳು ಈಗಿನ ಸರ್ಕಾರ ಇದೆಯಲ್ಲ ಅವರು ಮಣ್ಣು ತಿಂತಿದ್ರ ಅದು ಮುಂಚೆನೇ ಮಾಡಬೇಕಿತ್ತು. ಯಾಕೆ ಇವಾಗಲೇ ಮಾಡಿದ್ರು? ಅವ್ರಿಗೆ ಟಾರ್ಗೆಟ್ ಬಂದು ನಮ್ಮ ಮೋದಿನ ಹೆಂಗಾನ ಮಾಡಿ ಇಳಿಸ್ಬೇಕು. ಸೊ ಈ IND ಅವರೆಲ್ಲ ಸೇರ್ಕೊಂಡ್ಬಿಟ್ಟಿದಾರಲ್ಲ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಈ ಥರ ಒಂದು ಅಲಿಗೇಷನ್ಸ್ಗಳು ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಕೆಟ್ಟಪ್ಪ ಏನೋ ಒಂದು ಸಿಕ್ತು ಅವ್ರಿಗೆ. ಈಗ ಅಷ್ಟು ವೀಡಿಯೋಗಳು ಬಿಟ್ಟಿದ್ದಾರೆ, ಅವ್ನು ಮಾಡಿ ತಪ್ಪೆ ಇಲ್ಲ ಅಂತ ನಾವು ಯಾರೂ ಹೇಳ್ತಿಲ್ಲ. ಹೌದು, ಈಗ ಟೈಮ್ ನೋಡ್ಕೊಂಡು ಇವಾಗ ಮಾಡಬೇಕಿತ್ತು, ಅಂದರೆ ಒಳಗೊಳಗೇನು ಮುಗಿಸ್ಕೊಂಬಿಟ್ಟು ಏನಂತ ಮಾಡಬೇಕಿತ್ತು. ಈಗ ನಾಳೆ ದಿವಸ ಬರ್ತಾನೆ, ಈಚೆ ಬರ್ತಾನೆ, ಈಗ ಬರ್ತಾರೆ. ಈಗ ನಾಳೆ 31ನೇ ತಾರೀಕಿನ ಬರ್ತದೆ ಅಂತ ಹೇಳ್ತಾ ಇದಾರಲ್ಲ, ಬರಲಿ. ಬಂದಮೇಲೆ ಏನು ಮಾಡ್ತಾರೆ, CV ನಾಗೇಶ್ವರ ಬಿಲ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಆ ಕಡೆ ಕೊಡ್ತಾರೆ. 2 ದಿವಸದಲ್ಲಿ ಬರ್ತಾನೆ ಈಚೆ ಕಡೆಗೆ, ಮುಗ್ದಾಯ್ತಾ, ಕೇಸ್ ಕ್ಲೋಸಾ. ನೀವು ಇಷ್ಟೆಲ್ಲ ಹರ್ಕೊಂಡು ಮಾಡಿದ್ರೆ ಏನು ಯೂಸ್ ಬಂತು? ನೀವೇನೇ ಮಾಡಿದ್ರು ನಮ್ಮ ಮೇನ್ ಪಿಲ್ಲರು ಮೋದಿ ಅವ್ರಿಗೆ ಟಚ್ ಮಾಡೋಕ್ಕೆ ಯಾವ ಕೈಲೂ ಆಗಲ್ಲ. ನೀವೆಲ್ಲ ಹೇಳೋದು ಕೇಳಿ, ಅವರೆಲ್ಲ ಕಚಡಗಳೇ, ಆಯಿತಾ? ಅವ್ರನ್ನ ಯಾವ ಟಚ್ ಮಾಡೋಕ್ಕೆ ಇನ್ನೂ ನೀವು 10 ಜನ್ಮ ಅಲ್ಲ 100 ಜನ್ಮ ಎತ್ತು ಬಂದರೂ ಅವ್ರ ಕೈಲಾಗಲ್ಲ. ಈಸ್ ಪರ್ಫೆಕ್ಟ್ PM ಆ್ಯಂಡ್ ವಿಲ್ ಕಂಟಿನ್ಯೂ ಫಾರ್ ಅನದರ್ 5-10 years ಅಷ್ಟೇ. ಅದೊಂದು ಹೇಳಬಲ್ಲ. ಇನ್ನೊಂದೇನೆಂದರೆ ಇವ್ರದ್ದೇನೋ ರಾಜಕೀಯ ಕುತಂತ್ರ ಏನೇ ಇರ್ಬೋದು ಸರ್, ಬಟ್ ಎಷ್ಟು ಮಹಿಳೆಯರದ್ದು ಜೀವನ ಹಾಳಾಯಿತು ಇದರಲ್ಲಿ. ಅವ್ರ ಫ್ಯಾಮಿಲಿಯವರು ವಿಡಿಯೋಸ್ ನೋಡಿರ್ತಾರೆ, ಎಷ್ಟೋ ಮಹಿಳೆಯ ಜೀವನ ಹಾಳಾಯಿತು. ಅದ್ರ ಜೊತೆಗೆ ಏನಿದು ಇದು ದೇವೇಗೌಡರದ್ದು ಕುಟುಂಬದ್ದು ಒಂದು ನೇಮ್ ಅನ್ನೋದೊಂದು ಇತ್ತು. ಅವರು ಪ್ರಧಾನಿ, ಫಸ್ಟ್ ನಮ್ಮ ಕರ್ನಾಟಕದ ಪ್ರಧಾನಿ ಆಗಿದ್ದವರು, ಅವ್ರಿಗೂ ಎಷ್ಟೋ ಮೊಮ್ಮಗ ಮಾಡಿದ ತಪ್ಪಿಗೆ ಅವರು ಎಷ್ಟೋ ನೋವುಗಳು ಅನುಭವಿಸೋ ಥರ ಆಯಿತು. ನೋವು ಆಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನೇ ಮಾಡಿದ್ರು ಈಗ ಅಷ್ಟು ವೀಡಿಯೋಗಳೆಲ್ಲ ತೋರಿಸ್ತಾ ಇದ್ದಾರೆ. 3,000, 4,000, 2,000, 2,800 ಏನೇನೋ ಹೇಳ್ತಾರಲ್ಲ, ಅದೆಲ್ಲ ನಾನ್ಸೆನ್ಸ್ ಕೌಂಟು. ಅಷ್ಟೆಲ್ಲ ಒಬ್ಬ ಮನುಷ್ಯ ವೀಡಿಯೋ ಮಾಡೋಕ್ಕಾಗುತ್ತಾ? ಸ್ವಲ್ಪ ಜನರಲ್ಲಾಗಿ ಯೋಚನೆ ಮಾಡೋಣ. ಅಷ್ಟು ವೀಡಿಯೋ ಮಾಡೋಕ್ಕಾಗುತ್ತಾ? ಅವನೇನು ಪ್ರಾಣಿನ ಏನಂಗಾದ್ರೆ ಅವನು ಮನುಷ್ಯ ತಾನೆ, ಅವನು ನಮ್ಮ ಥರನೇ. ಸೊ ಅಷ್ಟೆಲ್ಲ ಮಾಡೋಕ್ಕಲ್ಲ. ಅಂದರೆ ಎಲ್ಲ ವೀಡಿಯೋಸ್ಗಳು ತೊಗೊಳ್ಳಿ, ಯಾರ್ಯಾರು ಮಾಡಿದ್ದಾರೆ ಎಲ್ಲೆಲ್ಲ ಒಟ್ಟು ಅವ್ರು ಮಾಡಿ ತಪ್ಪು ಒಪ್ಕೊಂಡಿದ್ದೀನಿ ಅಂತ ಬಂದುಬಿಟ್ರೆ ಅವನಷ್ಟು ದೊಡ್ಡವನು ಯಾರೂ ಇಲ್ಲ. ಅಥವಾ ಬಂದು ವಿತೌಟ್ ಏನು ಅಲಿಗೇಷನ್ಸ್ಗಳು ರೆಕಾರ್ಡ್ಸ್ಗಳು ಇಲ್ದಲೇ ಕ್ಲಿಯರ್ ಮಾಡ್ಕೊಂಡ್ರೆ ಅದೊಂಥರ. ಈಗ ಎಷ್ಟು ವೀಡಿಯೋಗಳು ಮಾಡಿದಾನಲ್ಲ, ಅದರಲ್ಲಿ ಎಲ್ಲೂ ಒಂದು ಮುಖನೇ ತೋರಿಸ್ತಾ ಇಲ್ಲ. ಹೆಂಗೆ ನಡೀತೀರಾ ಅವನೇ ಅಂತ, ಪ್ರಜ್ವಲ್ಲೇ ಅಂತ ಹೆಂಗೆ ನಡೀತೀರಾ? ಸಿಂಪಲ್ ಲಾಜಿಕ್ ಅಲ್ವಾ? 1000 ಜನ ಮಾಡಿರ್ಬೋದು, ಅವ್ರ ಮೇಲೆ ಕೆಟ್ಟ ಹೆಸರು ಬರೋಕ್ಕೆ ಇನ್ನೊಬ್ರು ಮಾಡಿರ್ಬೋದು. ದೇವೇಗೌಡರ ಫ್ಯಾಮಿಲಿ ಕೆಟ್ಟ ಹೆಸರು ಬರಬೇಕು ಅಂತ ಮಾಡಿರ್ಬೋದು, ಕೆಲವರೆಲ್ಲ ಮಾಡ್ಬೋದಲ್ಲ. ಈಗ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂತಂದರೆ ಯಾರು ಹೆಂಗೆ ಬೇಕಾದ್ರೂ ಮಾತಾಡ್ಬೋದು. ಈಗ ಹೆಣ್ಮಕ್ಳು ಬೇರೆ ಬೇರೆ ಫೋಟೋಸ್ಗಳು ತಂದು ಅವ್ರು ಇನ್ನೊಬ್ರು ಫೋಟೋಸ್ಗಳು ಹಾಕ್ಬಿಟ್ಟೆಲ್ಲ ಮಾಡ್ತಾರ್ತಾನೆ. ಸಿಂಪಲ್ ಅದೇ ಥರ ಇದನ್ನು ಎಲ್ಲರೂ ವೀಡಿಯೋಗಳಲ್ಲಿ ಅವ್ನು ಫೇಸ್ ನೋಡಿದರೆ ಯಾವುದಪ್ಪ ನೀನೇ ಅಂತ ಹೇಳ್ಬೋದಾಯ್ತು. ಸುಮ್ಮನೆ ಬಾಯಿಗೆ ಬಂದ 2,000, 1,500 ಅಕೌಂಟ್ಸ್ಗಳು ಅಂದರೆ ಯಾರು ನಂಬ್ತಾರೆ? ನಂಬಲ್ಲ, ಯಾರು ಸಾಧ್ಯ ಇಲ್ಲ. ಅದೆಲ್ಲ ನಾನ್ಸೆನ್ಸ್ ಅದು. ಇನ್ನೊಂದು ಲಾಸ್ಟ್ ಕ್ವಶನ್ ಏನಂದರೆ, ಇವಾಗಿನ ಇದರಲ್ಲಿ ಹಳೆಯ ರಾಜಕೀಯ ನೀವು ನೋಡಿರ್ತೀರ, ಹಿಂದೆ ಹೇಗಿತ್ತು ರಾಜಕೀಯ ಅಂತ. ಇವಾಗಿನ ರಾಜಕೀಯ ನೋಡಿರ್ತೀರ, ಪೆನ್ಡ್ರೈವ್ ಇಟ್ಕೊಂಡು ಆಟಾಡೋದು, ಏನೋ ಮಹಿಳೆಯರ ಮೇಲೆ ಅವ್ರಿಗೆ ಏನೂ ರೆಸ್ಪೆಕ್ಟೇ ಇರಲ್ಲ, ಕನಿಕರನೇ ಇರಲ್ಲ. ಅವ್ರ ಜೀವನ ಹಾಳಾದ್ರೂ ಪರವಾಗಿಲ್ಲ, ನಮ್ಮನ್ನು ಬೇಳೆ ಬೇಯಿಸ್ಕೋಬೇಕು ಅನ್ನೋದನ್ನು ನೋಡ್ತಾ ಇದ್ದೀರ. ಇದೇ ಥರ ಇದ್ದರೆ ಮುಂದೆ ಎಲ್ಲಿಗೆ ತಲುಪೋದು ನಮ್ಮ ರಾಜಕೀಯ, ನಮ್ಮ ದೇಶ, ನಮ್ಮ ಕರ್ನಾಟಕ ಅಂತ ಏನು ಅನಿಸುತ್ತೆ? ಆ್ಯಕ್ಚುಲಾಗಿ ಇದು ಮುಂಚೆಯಿಂದನೂ ಇತ್ತು, ಬಟ್ ಎಲ್ಲೂ ಸೋಷಿಯಲ್ ಮೀಡಿಯಾಯಿಂದ ಬೆಳಕಿಗೆ ಬಂದಿರಲಿಲ್ಲ. ಅವಾಗೆಲ್ಲ ಸೋಷಿಯಲ್ ಮೀಡಿಯಾ ತುಂಬ ಕಮ್ಮಿ ಎಕ್ಸ್ಪೋಸ್ ಆಗ್ತಿದ್ದು, ಮಾರ್ಕೆಟಲ್ಲಾಗಲಿ ಎಲ್ಲೇ ಆಗಲಿ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಏನಾಗಿದೆ, ತುಂಬ ಅಡ್ವಾನ್ಸ್ ಆಗಿರೋದ್ರಿಂದ ನೀವೆಲ್ಲೇ ಒಂದು ಚೂರು ಆ ಕಡೆ ಮಾಡಿದ್ರು ಎಂಥವ್ರಿಗೆ ಆಗಲಿ ಗೊತ್ತಾಗ್ಬಿಡುತ್ತೆ. ಸೊ ಅದರಿಂದ ಇವೆಲ್ಲ ಬೇಕಾಗಿರಲಿಲ್ಲ. ಅಂತ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕೂತಿರಬೇಕಾದ್ರೆ ಈ ಥರ ಚಿಲ್ಲರೆ ಕೆಲಸಗಳು ಮಾಡ್ಕೊಂಡು ಓಡಾಡೋದು ಚೆನ್ನಾಗಿರಲ್ಲ. ಬಟ್ ಅಷ್ಟೊಂದು ಕೆಟ್ಟ ಹೆಸರು ತೊಗೊಳ್ಳೋದು ಒಳ್ಳೆಯದಲ್ಲ. ಸೊ ಹಿಂಗೆ ಹೋಗ್ತಿದ್ರೆ ತುಂಬಾ ಕಷ್ಟ. ಎಲ್ರಿಗೂ ಆಸೆ, ಈಗ ಆಲ್ರೆಡಿ ಅಸಹ್ಯ ಆಗ್ಬಿಟ್ಟಿದೆ ರಾಜಕೀಯ, ಏನು ಎತ್ತ ಇಲ್ಲ ಅಂತ. ರಾಜಕೀಯದವ್ರು ನೋಡಿದ್ರೆ ಕ್ಯಾಕರ್ಸ್ ಉಗಿತಾರೆ ಜನ, ಮುಂದೆಗಡೆ ಏನೋ ಅಣ್ಣ ಇದೆಲ್ಲ ಮಾತಾಡ್ತಾರೆ, ಹಿಂದೆ ಅಂತ ಕ್ಯಾಕರ್ಸ್ ಉಗಿತಾರೆ. ಅದೆಲ್ಲ ಬೇಕಾ? ಬೇಡ, ಅದೆಲ್ಲ ಮಾಡಿ ನೋಡೋಣ ಹೆಂಗಾಗತ್ತೆ ಅಂತ. ಯಾರೇ ಆಗಲಿ, ಅವನು ಪ್ರಜ್ವಲ್ ರೇವಣ್ಣನೇ ಅಂತಲ್ಲ, ಸಾಮಾನ್ಯವಾದನು ಏನನ್ನ ತಪ್ಪು ಮಾಡಿದ್ರೆ ಅಬ್ಸ್ಕ್ಯಾಂಡಿಂಗ್ ಆಗೋದು ಮಾಮೂಲಿ. ಯಾಕಂದರೆ
ಅದಕ್ಕೊಂದು ಆಂಟಿಸಿಪೇಟ್ರಿ ಬೈಲು ಇದು ತಗೊಂಡು ಸೇಫ್ಟಿಯಾಗಿ ಅದನ್ನು ಮುಂದುವರಿಬೇಕು ಅನ್ನೋದು ಎಲ್ಲರ ಒಂದು ಅಭಿಮತ. ಅದರಲ್ಲಿ ಅವರಂಥ ಸ್ಟ್ರಾಂಗ್ ಬ್ಯಾನು, ಅಂಥ ಸ್ಟ್ರಾಂಗ್ ಫ್ಯಾಮಿಲಿ ಅಂಥವರು ಅವರು ಅಬ್ಸ್ಕ್ಯಾಂಡಿಂಗ್ ಆಗಿರೋದ್ರಲ್ಲಿ ಯಾವುದೇ ಏನು ಒಂದು ಅತಿಶಯ ಆಗಲಿ ಒಂದು ಇದಾಗಲಿ ಏನಿಲ್ಲ. ಅದು ಮಾಡೇ ಮಾಡ್ತಾರೆ. ಸಾಧಾರಣೋದರೆ ಮಾಡ್ತಾರೆ ಅಂದರೆ ಅವ್ರು ಮಾಡಲ್ವಾ? ಅವರೆಂಥ ದೊಡ್ಡ ಫ್ಯಾಮಿಲಿ, ಅವ್ರ ತಾತ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು, ಅವರೆಲ್ಲ ಮರ್ಯಾದೆ ಹೋಗುತ್ತೆ ಅಂತ ಮಾಡಿರ್ತಾರೆ ಎಲ್ಲರೂ. ಯಾರು ಅವ್ರ ಮೇಲೆ ಇವ್ರ ಗೂಬೆ, ಇವ್ರ ಮೇಲೆ ಅವ್ರ ಗೂಬೆ ಕುಂಡ್ರಿಸೋದು ಇದು ಏನು ಪ್ರಯೋಜನಕ್ಕೆ ಬರಲ್ಲ. ಗೊತ್ತಾಯ್ತಾ? ಅದೇನಾಗಬೇಕೋ ಆಗುತ್ತೆ. ಗೊತ್ತಾಯ್ತಾ? ಏನಾಗಬೇಕು ಅನ್ನೋದನ್ನ ಯಾರೂ ತಡೆಯೋಕ್ಕಾಗಲ್ಲ. ಅಷ್ಟೇ, ಇಲ್ಲೇನಿಲ್ಲ. ಅವ್ರಿಗೆ ಅಂತಲ್ಲ, ನಮ್ಮ ದೇಶಕ್ಕೂ ಅಷ್ಟೇ. ಏನಾಗಬೇಕೋ ಅದಾಗುತ್ತೆ. ಸೃಷ್ಟಿಗಿಂತ ಮಿಲ್ಲಾಗಿ ನಾವೇನಿಲ್ಲ. ಗೊತ್ತಾಯ್ತಾ? ಸೃಷ್ಟಿ ಕಾಲಕ್ಕೆ ಇವಾಗ ಮಳೆ ಬರಬೇಕು ಸಾಯಂಕಾಲ, ಸೃಷ್ಟಿ ತರ್ಸೋಕ್ಕಾಗುತ್ತಾ ಇವರು? ತರ್ಸೋಕ್ಕಾಗಲ್ವಾ? ಹಾಗೆ ಇವಾಗ ಕ್ಲೈಮೇಟು, ಈ ಕೊರೋನಾ ಯಾರನ್ನ ಕಂಡಿದ್ರಾ? ದೇವರು ಆ ಸೃಷ್ಟಿ ಎಲ್ಲದಕ್ಕಿಂತ ದೊಡ್ಡದು. ಸೃಷ್ಟಿ ಕಾಲಕ್ಕೆ ತಕ್ಕಂತೆ ಏನು ಮಾಡಬೇಕು ಅದನ್ನು ಮಾಡೇ ಮಾಡುತ್ತೆ. ಯಾಕಂದರೆ ಸೃಷ್ಟಿಗೆ ಗೊತ್ತಿದೆ. ಸೃಷ್ಟಿಗೆ ಒಂದು ಮರಕ್ಕೆ ಒಂದು ಬಕೆಟ್ ನೀರು ಹಾಕಿದ್ರೆ 10% ಕುಡಿಯಲ್ಲ ಆ ಮರ. ಆ ಸುತ್ತಮುತ್ತಲಿನ ಭೂಮಿಗೆ ತಣ್ಣಗಾಗುತ್ತೆ. ಆ ಭೂಮಿಲಿ ಕ್ರಿಮಿ ಕೀಟಗಳು ಎಲ್ಲವೂ ಬದುಕುತ್ತೆ. ಹಾಗೆ ಸೃಷ್ಟಿ ಯಾವುದೋ ಒಂದು ಕಾರಣಕ್ಕೆ ಈ ಪ್ರಪಂಚದಲ್ಲಿ ಈ ದಿನಚರಿಗಳು ನಡೀತಾ ಇದೆ. ಎಲ್ರಿಗಾಗಲ್ಲ, ಕೋಟೀಶ್ವರನಿಗಾಗಿ ಮಳೆ ಹುಯ್ಯಲ್ಲ. ಅದನ್ನು ಸೃಷ್ಟಿ ಏನಕ್ಕಾಗಿ ಮಳೆ ಬೀಳ್ತಾ ಇದೆ ಅನ್ನೋದಕ್ಕೆ ಅದು ಸತ್ಯ ಇದೆ. ಆ ಸತ್ಯನ ಯಾರ ಕೈಲೂ ಆಗಲ್ಲ. ಅವನು ಎಂಥ ಕೋಟೀಶ್ವರ ಆಗಲಿ, ಯಾರೇ ಆಗಲಿ, ಎಂಥ ಮಂತ್ರಿ ಆಗಲಿ, ಯಾರು ಏನು ಮಾಡೋಕ್ಕಾಗಲ್ಲ. ಯಾವ ಕಾಲಕ್ಕೆ ಏನೇನು ಮಾಡಬೇಕು ಅದು ಸೃಷ್ಟಿಕರ್ತನಿಗೆ ಗೊತ್ತಿದೆ. ನಾವು ಕರ್ಮ ಜಾಸ್ತಿ ಆದಾಗ ಏನಾಗುತ್ತೆ, ಸೃಷ್ಟಿ ಏನು ತಂದಿಡಬೇಕೋ ಇಡ್ತಾನೆ. ಮನುಷ್ಯ, ಪೊಲೀಸು, ಮಿಲ್ಟ್ರಿ, ಯಾವ ಸರ್ಕಾರನೂ ಯಾರಿಗೂ ಬುದ್ಧಿ ಕಲಿಸೋಕ್ಕಾಗಲ್ಲ. ಸೃಷ್ಟಿ ಕಲಿಸುತ್ತೆ. ಗೊತ್ತಾಯ್ತಾ? ಅಂದ್ರೆ ಅವ್ರಿಗೆಲ್ಲದೂ ಗೊತ್ತಿದ್ರು ಕೂಡ ಎಲ್ಲ ಗೊತ್ತಿದೆ. ಮಾನ ಮರ್ಯಾದೆ ಉಳಿಸ್ಕೊಳಕ್ಕೆ ಇವೆಲ್ಲ ಪ್ಲ್ಯಾನು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಅತಿಶಯ ಇಲ್ಲ ಇದರಲ್ಲಿ. ಸಾಧಾರಣ ಹೋದರೆ ಮಾಡ್ತಾರೆ ಅಂದರೆ ನಾನು ಹೇಳಿದ್ನಲ್ಲ ಮೊದಲೇ, ಅದೇನು ಅತಿಶಯ ಇಲ್ಲ. ಅದೇನಾಗಬೇಕೋ ಯಾವಾಗ ಬರಬೇಕೋ ಬರ್ತಾರೆ. ಇವಾಗ ಯಾರು ಇಷ್ಟೆಲ್ಲ ಇಂಥ ದಿವಸನೇ ಅರೆಸ್ಟ್ ಆಗ್ತಾನೆ, ಇಂಥವ್ರು ಮುಂದೆ ಮಾಡ್ತಾನೆ ಅಂತ ಯಾರಾದರೂ ಪ್ರಿಡಿಕ್ಟ್ ಮಾಡ್ತಾರಾ? ಆಗಲ್ಲ. ಇಲ್ಲ, ಬಟ್ ನಿನ್ನೆ ಅವರೇ ಹೇಳ್ಕೊಂಡಿದ್ರು 31st ಬರ್ತೀನಿ ನಾನು. ಹೇಳಿಕೆ ಕೇಳಿಕೆ ಇವೆಲ್ಲ ಸಾಮಾನ್ಯವಾಗಿ ಮೀಡಿಯಾಗಳನ್ನ ಉಪಯೋಗಿಸ್ಕೊಂಡು ಬರೀ ಜನಗಳಿಗೆ ಇದನ್ನು ಮಾಡೋದು ಅಷ್ಟೇ. ಬಿಟ್ಟರೆ ಅದೇನಾಗಬೇಕು ಅದು ಆಗುತ್ತೆ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂಡು ಸುಮ್ಮನೆ ದಿನಚರಿ ಎಲ್ಲ ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ನಾವೆಲ್ಲ ಹೋಗಿ ನ್ಯೂಸ್ ಕೇಳ್ಕೊಂಡು ಅವ್ರೇನು ಬರ್ತಾರೆ ಇವರು ಬರ್ತಾರೆ ಅಂತ ಯೋಚನೆ ಮಾಡೋದು, ನೋಡೋದು, ನಮ್ಮ ಕೆಲಸಗಳು ಹಾಳು ಮಾಡೋದು, ಅವೆಲ್ಲ ಏನು ಪ್ರಯೋಜನ ಇಲ್ಲ. ಅದೇನಾಗಬೇಕೋ ಆಗುತ್ತೆ. ಯಾಕೆ ಅದು ತಲೆ ಕೆಡಿಸ್ಕೊತೀರಿ? ವೇಟ್ ಪ್ಲಸ್ ಕರ್ನಾಟಕ.